ಸರ್ ಈಗ ಅಕ್ಷಯ ಸಮೃದ್ಧಿ ಎಲ್ಲ ಯೂಸ್ ಮಾಡ್ತಿದ್ರೆ ಅಕ್ಷಯ ಸಮೃದ್ಧಿ ಎಲ್ಲ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ರೆ? ಈಗ ನಾನು ಗಿಡ ಹಾಕ್ತಲಿಂದ 10 ವರ್ಷದಿಂದ ಮಾಡ್ತೇನೆ. 10 ವರ್ಷದಿಂದ ಯೂಸ್ ಮಾಡ್ತಾರೆ ಬಟ್ ಈಗ ನಾರ್ಮಲ್ ಆಗಿ ನಿಮ್ದು ಎಷ್ಟು ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಯ್ತು? ನಾನು ಅಬ್ಸರ್ವ್ ಮಾಡ್ತಾ ನಮ್ದು ಇದ್ದೀನಿ 3.5 ವರ್ಷಕ್ಕೆ ಫಸಲು ಬಂದಿದೆ. 3 ವರ್ಷಕ್ಕೆ ಫಸಲು ಬಂದಿದೆ. 40 ಕ್ವಿಂಟಲ್ ಹಸಿ ಅಡಿಕೆ ಕುಯ್ದಾರಿದ್ದಾರೆ, 70, 80, 100, 110ವರೆಗೂ ಹೋಗಿದ್ದಾರೆ. ಅದ್ರ ಮೇಲೆ ನಾನು ನೋಡಿಲ್ಲ. ನೀವು ನಾರ್ಮಲ್ ಆಗಿ ಲಾಸ್ಟ್ ಇಯರ್ ಎಷ್ಟು ಕುಯ್ದ್ರಿ ಒಂದ್ ಎಕರೆಗೆ? ಈ ವರ್ಷ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಹಸಿದು? ಹೋದ್ ಸರಿ ಇದರಲ್ಲಿ ಒಟ್ಟು 100 ಕ್ವಿಂಟಲ್ ಆಗಿತ್ತು ಒಂದ್ ಎಕರೆಗೆ. ಗಿಡ 9 ವರ್ಷದ ತೋಟ, ಯಾರು ನೋಡಿದ್ರೆ 20 ವರ್ಷದ ತೋಟ ಅಂತಾರೆ ಇದನ್ನ. ಆ ತರ ಅದ್ಭುತವಾಗಿದೆ. ಎಷ್ಟೆಷ್ಟು ಒಂಬಳೆ ಇದೆ? ಒಂದ್ ಮರದಲ್ಲಿ ನೋಡಿದ್ರೆ 4-5 ಇದೆ. ಈಗ ನೀರಿನ ಮೆಥಡ್, ವಾಟರ್ ಮ್ಯಾನೇಜ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಮಳೆಗಾಲದಲ್ಲಿ ಅಂದ್ರೆ ನೀರ್ ಇರುತ್ತೆ, ಓಕೆ. ನಿಮ್ಗೆ ಡ್ರಿಪ್ ಇರಿಗೇಷನ್ ಕೊಡ್ತೀರಾ, ಮೈಕ್ರೋ ಸ್ಪ್ರಿಂಕ್ಲರ್ ಕೊಡ್ತೀರಾ, ಏನ್ ಕೊಡ್ತೀರಾ? ಮೈಕ್ರೋ ಸ್ಪ್ರಿಂಕ್ಲರ್ ಅದು ಹೊಡಿತಲೇ ಇರ್ತೀರಾ? ಎಷ್ಟು ಅವ್ರು ಹೊಡಿತೀರಾ ಡೈಲಿ? ಒಂದ್ ದಿನಕ್ಕೆ 3-4 ತಾಸು 1-2 ಎಕರೆ ಹೊಡಿತೀವಿ ಅಷ್ಟೇ. ನೀರ್ ಬಹಳ ಹೊಡಿಯಲ್ಲ, ಒಂದೇ ಹೊಡಿತಾನೆ ಇರಲ್ಲ. ನೀರ್ ಬಹಳ ಕಡಿಮೆ ಹೊಡಿತೀವಿ ನಾವು. ನೀರು ಜಾಸ್ತಿ ಮನುಷ್ಯಗೆ ಎಷ್ಟು ನೀರ್ ಕುಡಿಯಾಗ್ತಾನೆ ಅಷ್ಟಕ್ಕೆ ಅಷ್ಟ ಆತರ ಜಾಸ್ತಿ ಹೊಡಿತಿದ್ರೆ ಹಿಂಗಾರೆಲ್ಲ ಉದುರುತ್ತಾ, ಹಂಗಾಗಿ ಹೊಡಿಯಲ್ಲ. ಆಮೇಲೆ ಇದು ಸರ್ ನೀವೆಲ್ಲ ಬೇಯಿಸ್ತೀರಾ, ಏನ್ ಮಾಡ್ತೀರಾ ನೀವು? ಬೇಯಿಸ್ತೀರಾ? ಈ ಮರ ಹಿಂಗ್ ನೋಡ್ತಾರೆ 1000 ರೂಪಾಯಿ, 500 ಮರ ಐತೆ 5 ಲಕ್ಷ ಅಂತಾರೆ. ಅದೆಲ್ಲ ಯಾವ ಮೆಥಡ್ ಅದು ಬೇಸೋದು? ಅದು ಕ್ವಿಂಟಲ್ ಅವರೇಜ್ ಮಾಡೋದು. ಈಗ 55,000 ಅಡಿಕೆ ಇದೆ ಅಂದ್ರೆ 6,300 ರೂಪಾಯಿ ರೇಟ್ ಕೇಳ್ತಾರೆ. ಈ ಕೇಣಿ ಹಸಿದು ಅದು ಬಂದು ಅವರೇಜ್ ಬಂದು ಕ್ವಿಂಟಲ್ 50,000 ಬೀಳ್ತೈತಿ. ನಾವೇ ಮಾಡಿದ್ರೆ ಅದನ್ನ ನಮಗೆ 60,000 ಲೆಕ್ಕ ಬೀಳ್ತೈತಿ. ನಮಗೆ ಉಳಿತೈತಿ 60,000. ಓಕೆ.